ಹಾವೇರಿ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. 59 ವರ್ಷದ ಮಹಿಳೆಯಲ್ಲಿ ಈ ಕೊರೋನಾ ವೈರಸ್ ಪತ್ತೆಯಾಗಿದೆ. ಜ್ವರ ಮತ್ತು ಕೆಮ್ಮಿನಿಂದ ಮಹಿಳೆ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಹಾವೇರಿಯ ಹಿರೇಕೆರೂರು ನಿವಾಸಿಯಲ್ಲಿ ಈ ಕೊರೋನಾ ದೃಢಪಟ್ಟಿದೆ. ಜಿಲ್ಲೆಯಲ್ಲಿ ಮೊದಲ ILI ಕೇಸ್ ಪತ್ತೆಯಾಗಿರುವಂಥದ್ದು. ನೋಡಿ, ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೋಮ್ ಐಸೋಲೇಷನ್ನಲ್ಲಿ ಮಹಿಳೆ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅವರ ಮನೆಯಲ್ಲಿರುವ 5 ಜನರ ಕಫ ಪರೀಕ್ಷೆಯನ್ನು ಆರೋಗ್ಯ ಇಲಾಖೆ ಮಾಡಿದೆ. 7 ದಿನಗಳ ಕಾಲ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಹೋಮ್ ಐಸೋಲೇಷನ್, ಮನೆಯಲ್ಲೇ ಗೃಹ ಬಂಧನದಲ್ಲಿ ಇರಬೇಕಾಗುತ್ತೆ. ಸೊ ಯಾಕೆಂದರೆ ಬೇರೆಯವರಿಗೆ ಹರಡುವಂಥ ಸಾಧ್ಯತೆಗಳು ದಟ್ಟವಾಗಿರೋ ಹಿನ್ನೆಲೆಯಲ್ಲಿ ಈ ರೀತಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲೇಬೇಕು. ಹಾವೇರಿ ಜಿಲ್ಲೆಯ DHO ರಾಘವೇಂದ್ರ ಸ್ವಾಮಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಕೊರೋನಾ ವೈರಸ್ ಅಂದಾಗ ವಿಶ್ವವೇ 2019, 20, 21 ತತ್ತರಿಸಿ ಹೋಗಿದ್ದು, ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾಗಿದೆ. ಇದೀಗ ಈ ಕೊರೋನಾ ವೈರಸ್ನ ರೂಪಾಂತರ ತಳಿ, ಕೆಲವೊಮ್ಮೆ ಒಮಿಕ್ರಾನು, ಕೆಲವೊಮ್ಮೆ JN1, ಈ ರೀತಿಯ ರೂಪಾಂತರ ತಳಿಗಳು ಜನಸಾಮಾನ್ಯರಲ್ಲಿ ಕಂಡುಬಂದು ಒಂದಷ್ಟು ಸಮಸ್ಯೆ ಅನ್ನೋದಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ JN1 ವ್ಯಾಪಿಸ್ತಾ ಇದೆ. ಹಂತ ಹಂತವಾಗಿ ಕರ್ನಾಟಕದಲ್ಲಿ 800ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. 833 ಅನ್ನೋದು ಸದ್ಯದ ಇನ್ಪುಟ್ಸು. ಇನ್ನು ಹಾವೇರಿ ಭಾಗಕ್ಕೆ ಬರೋದಾದರೆ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾರೆ. ಹಣಗಿ, ಈಗ ಹಾವೇರಿಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ಸೊ ಅವರಿಗೆ ಹೋಮ್ ಐಸೋಲೇಷನಲ್ಲಿ ಇಟ್ಟರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಬೇರೆ ಜನಸಾಮಾನ್ಯರ ದೃಷ್ಟಿಯಿಂದ ತಗೊಳ್ಳೇಬೇಕು. ಸೊ ಹೇಗೆ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಹಣಗಿ? ಎಷ್ಟು ದಿವಸ ಏನಂದ್ರೆ ಹಾವೇರಿ ಜಿಲ್ಲೆಗೂ ಸಹ ಕೊರೋನಾ ಪ್ರಕರಣ ಪ್ರಮುಖವಾಗಿ ಇವತ್ತು ಮೊದಲನೇ ಪ್ರಮುಖ ಕೊರೋನಾ ಪ್ರಕರಣ ಕಂಡು ಬಂದಿದೆ. ಅದು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ನಿವಾಸಿಯಾದಂತಹ ಒಬ್ಬ ಹಿರಿಯ ಮಹಿಳೆಯಲ್ಲಿ, 59 ವರ್ಷದ ಹಿರಿಯ ಮಹಿಳೆಯಲ್ಲಿ ಕೆಮ್ಮು, ನೆಗಡಿ ಈ ರೀತಿಯಾದಂತ ಕೆಲವೊಂದಿಷ್ಟು ಬೆಳವಣಿಗೆ ಇತ್ತು. ಅಂತ ಹೃದಯ ಸಂಬಂಧಿ ಕಾಯಿಲೆಗೆ ಅವರೇನಂದ್ರೆ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡುವಂತಹ ಸಂದರ್ಭದಲ್ಲಿ ಕೊರೋನಾ ದೃಢವಾಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಕೆಲವೊಂದಿಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ತಾವೇನಂದ್ರೆ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ಅವ್ರ ಮನೇಲಿ ಇರ್ತಕ್ಕಂಥ 5 ಜನ ಏನು ಜನರಿದ್ರು ಅವ್ರಿಗೂ ಸಹ ಏನಂದ್ರೆ ಅವರ ಕಫವನ್ನ ಟೆಸ್ಟ್ ಮಾಡುವಂತಹ ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳು ಸಹ ಏನಂದ್ರೆ ಈಗ ಹಾವೇರಿ ಜಿಲ್ಲೆಯ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ತದನಂತರ ಅವ್ರಿಗೆ ಯಾರು ಸಿಬ್ಬಂದಿಗಳಿದ್ದಾರೆ, ಅಂದ್ರೆ ಅವ್ರ ಮನೇಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಯಾರ್ಯಾರು ಇದ್ದಾರೆ, ಕುಟುಂಬಸ್ಥರು, ಅವ್ರಿಗೆಲ್ಲರಿಗೂ ಏನಂದ್ರೆ ಹೋಮ್ ಐಸೋಲೇಷನ್ ನಲ್ಲಿ ಇಡಲಾಗಿದೆ. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುವುದಿಲ್ಲ ಅನ್ನುವಂತಹ ಮುನ್ಸೂಚನೆ ಸಹ ಏನಂದ್ರೆ ಈಗ ಆರೋಗ್ಯ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಲಾಗಿದೆ. 1 ಕೊಠಡಿನ ವ್ಯವಸ್ಥೆ ಮಾಡಲಾಗಿದೆ. ಕೊರೋನಾ ಪೇಷಂಟ್ ಯಾರ್ಯಾರು ಬರ್ತಾರೆ ಅಂತವ್ರಿಗೆ ಏನಂತ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಿಕೊಂಡು ಆ ರೀತಿಯಾಗಿ ಕೊರೋನಾ ದೃಢವಾದಂತಹ ಪೇಷಂಟ್ ಗಳಿಗೆ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ರೀತಿಯಾಗಿ ಆರೋಗ್ಯ ಇಲಾಖೆ ಸಹ ಏನಂದ್ರೆ ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥಿತವಾಗಿ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಮಾಡಿಕೊಂಡಿದೆ. ತದನಂತರ ಯಾರು ಕೊರೋನಾ ಪ್ರಕರಣದಲ್ಲಿ ದೃಢವಾಗ್ತಾರೆ ಅಂತವರ ಒಂದು ಧೈರ್ಯಗೆಡಬಾರ್ದು, ಧೃತಿಗೆಡಬಾರ್ದು ಅನ್ನುವಂತ ರೀತಿಯಲ್ಲಿ ಅವ್ರಿಗೂ ಸಹ ಏನಂದ್ರೆ ಧೈರ್ಯ ನೀಡುವಂತಹ ಪ್ರಯತ್ನಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. DHO ಆದಂತಹ ರಾಘವೇಂದ್ರ ಅವರು ಸಹ ಏನಂದ್ರೆ ಸ್ಪಷ್ಟವಾದಂತಹ ಮಾಹಿತಿ ನೀಡಿದ್ದಾರೆ. ಕೊರೋನಾ ಪ್ರಕರಣಗಳಲ್ಲಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅವರು ಅಂತಹ ಸಂದರ್ಭದಲ್ಲಿ ಹೋಮ್ ಐಸೋಲೇಷನ್ ಇರಬೇಕು. ತದನಂತರ ಆರೋಗ್ಯ ಇಲಾಖೆಗೆ ಸಂಪರ್ಕ ಮಾಡಬೇಕು. ಕೆಮ್ಮು, ನೆಗಡಿ ಈ ರೀತಿಯಾದಂತಹ ಬೆಳವಣಿಗೆ ಕಂಡು ಬಂದರೆ ತಕ್ಷಣವೇನಂದ್ರೆ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ನೀವು ಹೋಗಿ ನಿಮ್ಮ ಕಫವನ್ನ ಚೆಕ್ ಮಾಡಿಸ್ಬೇಕು. ಕೊರೋನಾ ದೃಢವಾದ್ರೆ ಭಯ ಪಡುವಂತ ಅವಶ್ಯ ಇಲ್ಲ. ಯಾಕಂದ್ರೆ ಜಿಲ್ಲಾಡಳಿತ ಎಲ್ಲ ರೀತಿಯಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದೇ ರೀತಿಯಾಗಿ ಬೆಡ್ ವ್ಯವಸ್ಥೆ ಇದೆ, ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ. ಈ ಹಿಂದೆ ಇರತಕ್ಕಂತಹ ಕೆಲವೊಂದಿಷ್ಟು ಭಯ ಏನಿತ್ತು 1ನೇ ಅಲೆಯಲ್ಲಿ, ಆ ರೀತಿಯಾದಂತಹ ಭಯವನ್ನು ಪಡುವಂತ ಸಾರ್ವಜನಿಕರು ಅಗತ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಕೊರೋನಾ ಸಂದರ್ಭ ದೃಢವಾದರೆ ಅಂತಹ ಜನರು ಭಯ ಪಡೋದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರು ಸಹ ಭಯ ಪಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಸಾರ್ವಜನಿಕರು ಸಹ ಭಯ ಪಡುವಂತ ಅಗತ್ಯ ಇಲ್ಲ. ಎಲ್ಲ ರೀತಿಯಾದಂತಹ ಏನು ವ್ಯವಸ್ಥಿತವಾದಂತಹ ಟ್ರೀಟ್ಮೆಂಟ್ ಬೇಕು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಈಗ ಆರೋಗ್ಯ ಇಲಾಖೆ ನೀಡತಕ್ಕಂಥದ್ದು. ಟಿವರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹಣಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.